ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಇದು ಗೃಹ ಪ್ರವೇಶದ ದಿನದ ಲಾಗ್ ಆಗಿರುತ್ತೆ. ಸೊ ನಾವು ನೈಟ್ ಮನೆಗೆ ಹೋಮ ಮುಗಿಸ್ಕೊಂಡು ಹೋದಾಗ ನೈಟ್ 2:00 ಆಗಿತ್ತು. ಸೊ ಅಲ್ಲಿಗೆ ಹೋಗಿ ನಾವು ಅವತ್ತು ಪೂರ್ತಿ ಮಲ್ಗೇ ಇಲ್ಲ. ನಾನಂತೂ ಒಂದು ನಿಮಿಷನೂ ಮಲಗಿಲ್ಲ ಅಂತಲೇ ಅನ್ಬೋದು. ಅಲ್ಲಿ ಹೋಗಿ ಮತ್ತೆ ಸ್ನಾನ ಮಾಡಬೇಕಲ್ಲ, ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಸ್ಯಾರಿ ಪಿನ್ ಎಲ್ಲ ಮಾಡಿಕೊಂಡು ಮತ್ತು ಏನೆಲ್ಲ ಥಿಂಗ್ಸ್ ಬೇಕು ಎತ್ತಿಟ್ಕೊಂಡೆ. ಮತ್ತು ಮೋನು ಡ್ರೆಸ್ಸಸ್ ಅವಳದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಮತ್ತು ಮನೆಯಲ್ಲಿ ಪೂಜೆ ಮಾಡಿ ನಾನು ಎಲ್ಲ ಮುಗಿಸಿ ಇಲ್ಲಿಗೆ ಬರೋ ಅಷ್ಟರಲ್ಲಿ 4:00 ಆಯಿತು. 4:00 ಅರ್ಲಿ ಮಾರ್ನಿಂಗ್ 4:00 ಅಷ್ಟರಲ್ಲೇ ಇಲ್ಲಿ ಮೀಸಲು ನೀರೆಲ್ಲ ತರಬೇಕು ಅಂತ ಹೇಳಿದರು. ಸೊ ಅಲ್ಲಿ ದೇವಸ್ಥಾನಕ್ಕೆ ಹಳೆ ಬೂದ್ನೂರು ಇಲ್ಲಿ ಶಿವನ ಟೆಂಪಲ್ ದೇವಸ್ಥಾನಕ್ಕೆ ಬಂದಿದ್ರು ಅವರು ಕೂಡ. ನಾನು ಬೇಗನೆ ಬಂದೆ. ಸೊ ಅಲ್ಲಿ ಪೂಜೆ ಮಾಡಿ ಹಸು ಕರುಗೂ ಪೂಜೆ ಮಾಡಿ ಮೀಸಲು ನೀರನ್ನ ತಗೊಂಡು ಹೋಗಿ ಅಲ್ಲಿ ಮನೆ ಹತ್ರ ಇಡೋ ಅಷ್ಟರಲ್ಲಿ ಸೊ ಆ ಟೈಮ್ಗೆ ಕರೆಕ್ಟಾಗಿ ಐನೂರು ಕೂಡ ಬಂದಿದ್ರು. ಸೊ ಪೂಜೆ ಮಾಡ್ತಾರಲ್ಲ ಅವ್ರನ್ನ ಪೂಜಾರಿ ಅಂತಾರೆ, ಐನೂರು ಅಂತಾರೆ, ಸ್ವಾಮಿಗಳು ಅಂತಾರೆ. ನನಗಂತೂ ಇದೊಂದು ಬಿಗ್ ಕನ್ಫ್ಯೂಷನ್ ಅಂತಾನೆ ಅಂದ್ಕೊಳ್ಳಿ. ಆ ಟೈಮ್ಗೆ ಕರೆಕ್ಟಾಗಿ ಬಂದರು. ಸೊ ಅಲ್ಲಿ ನಾವು ತಗೊಂಡು ಹೋಗಿರುವಂಥ ಮೀಸಲು ನೀರನ್ನ ಅಲ್ಲಿ ಹೊಸ್ಲು ಮುಂದೆ ಇಡಕ್ಕೆ ಹೇಳಿದರು. ಅಲ್ಲಿ ಇಟ್ಟು ನವಧಾನ್ಯಗಳನ್ನ ಇಟ್ಟು ದೇವ್ರ ಫೋಟೋನ ಇಟ್ಟು ಎಲ್ಲದಕ್ಕೂ ಪೂಜೆ ಮಾಡಿದ್ರು. ಸೊ ಪೂಜೆ ಆದಮೇಲಿಂದ ಒಳಗಡೆ ಹಸು ಕರುನ ನುಗ್ಸಿ ಅದು ಹಾಲೆಲ್ಲ ಉಗ್ಸಿದ್ರು. ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಇದನ್ನ ಯಾವುದೂ ನಾನು ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಗೆಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರನ್ನ ಮಾತಾಡ್ಸೋದು, ಫೋಟೋ ತೆಗೆಸ್ಕೊಳ್ಳೋದು ಈ ಥರ ಟೈಮ್ ಆಯಿತು. ಮತ್ತು ಓವರಾಲ್ ಹೇಳಬೇಕಂದ್ರೆ ಗೃಹ ಪ್ರವೇಶ ಚೆನ್ನಾಗಿ ಆಯಿತು. ಮತ್ತು ಊಟ ಎಲ್ಲ ಚೆನ್ನಾಗಿತ್ತು. ಸೊ ಇದಾಗಿತ್ತು.